ಹಾಗೆ ಸಂಗೀತ ನಿರ್ದೇಶಕರು ಶ್ರೀನಿವಾಸ್ ಸರ್, ವಿ ಕೋಟೆಯಿಂದ ಬಂದ ಕೃಷ್ಣವೇಣಿ ಮೇಡಮ್, ಹಾಗೆ ಕೀರ್ತಿ ಬಸಪ್ಪ ಲಗಳಿ ಮೇಡಮ್, ಕಾಕ್ತಿ ಮಂಜಣ್ಣ, ದೊಡ್ಡಪುರ ಚಂದ್ರವರು ಹಾಗೆ ಜೊತೆ ಆಗಬೇಕಾಗಿ ಕೊಡ್ತಾ ಇದ್ದೀನಿ. ಬೇಗ ನಾಟಕ ಅಂದ್ರೇ ಅದೊಂದು ಸುದೀರ್ಘ, ಅದೊಂದು ಭಾವ, ಅದೊಂದು ಭಜನೆ, ಅದೊಂದು ಭಕ್ತಿ, ಅದೊಂದು ಮನ ಮುಟ್ಟಕ್ಕೆ ಬೇಕಾದಂತಹ ಒಂದು ಸಾಧನ. ಅದಕ್ಕೆ ನಿರ್ದಿಷ್ಟ ಸಮಯ ಇಷ್ಟಿಷ್ಟೇ ಅಂದರೆ ನಿಜಕ್ಕೂ ಕಟ್ಟಾಕದ ವಾತಾವರಣ ಆಗತ್ತೆ. ಅದನ್ನು ನಾನು ಖಂಡಿತ ನಾನು ಅರ್ಥ ಮಾಡ್ಕೊತೀನಿ. ಆದರೆ ಈ ಒಂದು ವೇದಿಕೆಯಲ್ಲಿ ಸಮಯದ ಅಭಾವ ಇರೋದರಿಂದ, ಬಹಳಷ್ಟು ಕಲಾವಿದರು ಇರೋದರಿಂದ, ಎಲ್ಲ ಕಲಾವಿದರನ್ನು ಸಮಾನವಾಗಿ ಗೌರವಿಸುವ ಕಾರಣದಿಂದ ನಾವು ಈ ಒಂದು ವೇದಿಕೆಯಲ್ಲಿ ಸಮಯದ ಒಂದು ಅಭಾವದಿಂದ, ಬಹಳ ದೂರದ ಪ್ರಯಾಣ ಇರೋದರಿಂದ ಈ ಕಲಾವಿದರಿಗೆ ಈ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ, ಒಂದು ಗೌರವವನ್ನು ಸಮರ್ಪಿಸ್ತಾ ಇದ್ದೀವಿ. ಈ ಒಂದು ವೇದಿಕೆಯಲ್ಲಿ ಈ ಗೌರವವನ್ನು ಸ್ವೀಕರಿಸಿದಂತಹ ಶಂಕರ್ ಕೀಬೋರ್ಡಲ್ಲಿ, ದೊಡ್ಡಪುರ ಚಂದ್ರು ಒಳ್ಳೆಯ ಹಾಡುಗಾರರು ಹಾಗೂ ಒಂದು ಒಳ್ಳೆಯ ಸಂಘಟನಾಕಾರರಾಗಿದ್ದಾರೆ. ಹಾಗೆ ಕೃಷ್ಣವೇಣಿ ಮೇಡಮ್ ಅವರು ಹರಿಕಥಾ ವಿದ್ವಾನ್ರಾಗಿದ್ದಾರೆ. ಹಾಗೆ ಕೀರ್ತಿ ಬಸಪ್ಪ ಲಗಳಿ ಮೇಡಮ್ ಅವರು ರಾಜ್ಯದ ಉತ್ತಮ ಶಿಕ್ಷಕಿ ಎಂಬಂತಹ ಅವಾರ್ಡನ್ನು ಪಡೆದಿದ್ದಾರೆ. ಹಾಗೆ ಮತ್ತೋರ್ವ ಕಾಕ್ತಿ ಮಂಜಣ್ಣವರು ಒಳ್ಳೆ ಮೆಲೋಡಿ ದನಿಯಲ್ಲಿ ಆಡುವಂತಹ ಗಾಯಕರಾಗಿದ್ದಾರೆ. ಈ ಎಲ್ಲ ಕಲಾವಿದರಿಗೂ ಕೂಡ ರಂಗ ಕಲಾವಿದರಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಆಲ್ ಇಂಡಿಯಾ ಕಲಾರಂಗದ ಸುಧೀರ್ ಸರ್ ಅವರು ಇವತ್ತು ಇಡೀ ಕಾರ್ಯಕ್ರಮದ ಮೈಕ್ ಸಿಸ್ಟಮನ್ನು ಆಪ್ರೇಟಿಂಗ್ ಮಾಡ್ತಾ ಇರೋಂಥವ್ರು ನೋಡಿ. ಈ ಒಂದು ಕಲಾ ಸಂಸ್ಥೆ ಸಂಸ್ಥಾಪಕರು ಧ್ವನಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೊತಾ ಇದ್ದಾರೆ. ಹಾಗಾಗಿ ಆಲ್ ಇಂಡಿಯಾ ಕಲಾ ಸುಧೀರ್ ಸರ್ ಅವರು ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಜೋರಾದ ಚಪ್ಪಾಳೆ ಮೂಲಕ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ವೇದಿಕೆ ಇನ್ನಷ್ಟು ರಂಗು ಕಟ್ಟಕ್ಕೆ ಹೊಸೂರಿಂದ ಬಂದಿರುವಂತಹ ಕಲಾವಿದರಿದ್ದಾರೆ. ಈಗಾಗಲೇ 2 ಪಾತ್ರಗಳಾಗಿದೆ, ನೆಕ್ಸ್ಟ್ ಕೃಷ್ಣನ ಪಾತ್ರ ಬರ್ತಾ ಇದೆ. ಹಾಗೆ ಸಿದ್ಧಾರ್ಥ ಯುವ ಕ್ರೀಡಾ ಸಂಸ್ಥೆಯ ಕಲಾವಿದರಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಪ್ರಶಸ್ತಿಯನ್ನು ತಗೋಬೇಕು ಅಂತ ಕೋರುತ್ತಾ ಎಲ್ಲ ವೇದಿಕೆ ಮೇಲೆ ಇರುವಂಥವ್ರೆಲ್ಲರಿಗೂ ಕೂಡ ಧನ್ಯವಾದಗಳು. ಇದೀಗ ಕೃಷ್ಣನ ಪಾತ್ರ ಬರ್ತಾ ಇದೆ, ಬನ್ನಿ ಕೃಷ್ಣನ ಪಾತ್ರ.